ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಹಿಳೆ. ರಾಜಾಜಿನಗರದ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಆತ್ಮಹತ್ಯೆಗೆ ಯತ್ನಿಸಿದಂತಹ ಹೂವಿನ ವ್ಯಾಪಾರಿ ಲೀಲಾವತಿ. ಇದು ಮಧ್ಯಾಹ್ನ 12:25ಕ್ಕೆ ಮೆಟ್ರೋ ಹಳಿಗೆ ಹಾರಿದ್ದು ಲೀಲಾವತಿ. ಮೆಟ್ರೋ ಬರ್ತಾ ಇದ್ದಂತೆ ಟ್ರ್ಯಾಕ್ಗೆ ಜಿಗಿದು ಆತ್ಮಹತ್ಯೆಯ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿದ್ದಂತಹ ನಿಲ್ದಾಣ ನಿಯಂತ್ರಕರ ಸಮಯ ಪ್ರಜ್ಞೆಯಿಂದ ಈ ಲೇಡಿ ರಕ್ಷಣೆಯಾಗಿದೆ. ಸುರಕ್ಷತಾ ಕ್ರಮ ಅನುಸರಿಸಿ ಮಹಿಳೆಯನ್ನ ರಕ್ಷಿಸಿದ್ದಾರೆ ಸಿಬ್ಬಂದಿ. ವೈಯಕ್ತಿಕ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ನೋಡಿ, ಇವತ್ತು 12:30ಕ್ಕೆ ಆದಂತಹ ಘಟನೆ ಇದು. ರಾಜಾಜಿನಗರದ ಮೆಟ್ರೋ ನಿಲ್ದಾಣ ಎಲ್ಲವೂ ಕೂಡ ಎಂದಿನಂತೆ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಲೀಲಾವತಿ ಅನ್ನುವಂತಹ ಮಹಿಳೆ ಟ್ರ್ಯಾಕ್ಗೆ ಹಾರೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಈಗ ಮಹಿಳೆ ಯಾವ ಕಾರಣದಿಂದಾಗಿ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ರು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ಅದು ಇವತ್ತು ಮಧ್ಯಾಹ್ನ 12:25 ಸುಮಾರಿಗೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಅಲ್ಲಿ ರೈಲು ಬರುವಂತಹ ಸಂದರ್ಭದಲ್ಲೇ ಲೀಲಾವತಿ ಅನ್ನುವಂತಹ 45ರಿಂದ 50 ವರ್ಷದ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು. ಈ ಸಂದರ್ಭದಲ್ಲಿ BMRCL ನ ಅಧಿಕಾರಿಗಳು ಮತ್ತೆ ಲೋಕೋ ಪೈಲಟ್ ನ ಸಮಯ ಪ್ರಜ್ಞೆಯಿಂದ ಸದ್ಯ ಟ್ರೈನ್ ಅನ್ನ ನಿಲ್ಲಿಸಿ ಮತ್ತೆ ಪವರ್ ಅನ್ನ ಆಫ್ ಮಾಡಿ ಆಕೆಯನ್ನ ಸದ್ಯ ರಕ್ಷಣೆ ಮಾಡಿರುವಂತದ್ದು. ರಕ್ಷಣೆ ಮಾಡಿದ ನಂತರದಲ್ಲಿ ಸದ್ಯ ಸ್ಥಳಕ್ಕೆ ಈಗಾಗಲೇ ಕೂಡ ರಾಜಾಜಿನಗರದ ಪೊಲೀಸರು ಕೂಡ ಆಗಮಿಸಿರುವಂತದ್ದು. BMRCL ನ ಅಧಿಕಾರಿಗಳು ರಾಜಾಜಿನಗರ ಪೊಲೀಸರ ವಶಕ್ಕೆ ಈಗಾಗಲೇ ಲೀಲಾವತಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು. ಎರಡನೇದು, ಲೀಲಾವತಿ ಅಲ್ಲೇ ರಾಜಾಜಿನಗರದ ನಿವಾಸಿ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಆಕೆ ಅಲ್ಲೇ ಒಂದು ದೇವಾಲಯದ ಬಳಿಯಲ್ಲಿ ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ತುಂಬಾ ಸಾಲವನ್ನು ಮಾಡ್ಕೊಂಡಿದ್ರು. ಆ ಸಾಲದ ಕಾಟದಿಂದ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ರು ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಲಭ್ಯವಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ 10 ನಿಮಿಷಗಳ ಕಾಲ ಮೆಟ್ರೋ ಟ್ರೈನು ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಅದಾದ ನಂತರದಲ್ಲಿ ಪವರ್ ಅನ್ನ ಆನ್ ಮಾಡಿ ಅದೇ ಒಂದು ಟ್ರೈನ್ ಕೂಡ ಸದ್ಯ 12:35ಕ್ಕೆ ಸಂಚಾರವನ್ನ ಆರಂಭಿಸಿರುವಂತದ್ದು. ಪದೇ ಪದೇ ನಮ್ಮ ಮೆಟ್ರೋ ಟ್ರ್ಯಾಕ್ ನಲ್ಲಿ ಇದೇ ತರಹದ ಒಂದು ಆತ್ಮಹತ್ಯೆಗೆ ಯತ್ನಿಸುವಂತಹ ಪ್ರಕರಣಗಳು ಕಂಡು ಬರ್ತಾ ಇರುವಂತದ್ದು. ಮತ್ತೆ ಈಗ ಇಂದು ಕೂಡ ಅಂದ್ರೆ ಹಸಿರು ಮಾರ್ಗದಲ್ಲಿ ಬರುವಂತಹ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಅಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಸದ್ಯ ಈಗಾಗಲೇ BMRCL ನ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಸ್ಥಳಕ್ಕೆ ಬಂದು ಯಾಕಾಗಿ ಆಕೆ ಆತ್ಮಹತ್ಯೆಗೆ ಮುಂದಾಗಿದ್ಲು, ಆಕೆ ಜೊತೆಯಲ್ಲಿ ಯಾರ್ಯಾರಿದ್ರು, ಆಕೆ ಒಬ್ಬಳೇ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ಲ ಏನು, ಇವೆಲ್ಲ ಒಂದು ಆಯಾಮಗಳಲ್ಲೂ ಕೂಡ ಈಗಾಗಲೇ CCTV ವಿಜುವಲ್ಸ್ ಅನ್ನ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಓಕೆ, ಇನ್ನು ಆಕೆ ಕುರಿತಂತೆ, ಆಕೆ ಹಿನ್ನೆಲೆ ಕುರಿತಂತೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಕಿರಣ್ ಸೂರ್ಯ? ಯಾಕಂದ್ರೆ ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕು ನಡೆಸೋದು ಕಷ್ಟ ಅಂತೇಳಿ ಆ ಕುರಿತಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಕೆ ವೈಯಕ್ತಿಕ ಕಾರಣ ಏನಾದರೂ ಇದೆಯಾ ಅಥವಾ ಏನ್ ರೀಸನ್ ಅನ್ನೋದು ಏನಾದರೂ ಗೊತ್ತಾಗಿದೆಯಾ? ಕೇಳ್ತಿರುವಂತೆ ಆಕೆ ಹೂವಿನ ವ್ಯಾಪಾರವನ್ನು ಮಾಡ್ತಿದ್ಲು ಅನ್ನುವಂಥದ್ದು ಮಾತ್ರ BMRCL ಅಧಿಕಾರಿಗಳಿಗೆ ಗೊತ್ತಿರುವಂತದ್ದು. ಸಾಲವನ್ನು ಮಾಡ್ಕೊಂಡಿದ್ರು ಅನ್ನುವಂತ ಒಂದು ಮಾಹಿತಿಯನ್ನ ಸದ್ಯ ಕಲೆ ಹಾಕಿರುವಂತದ್ದು. ಪೊಲೀಸರ ವಶಕ್ಕೆ ಈಗ ಆಕೆಯನ್ನ ನೀಡಿರೋದ್ರಿಂದ ಮುಂದಿನ ತನಿಖೆಯನ್ನ ಪೊಲೀಸರು ನಡೆಸ್ತಾರೆ. ತಾವೇಳದಂತೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಅಲ್ಲೆಲ್ಲಾದ್ರೂ ಆಕೆ ಫುಟ್ಪಾತ್ ನಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ದು GBA ಅಧಿಕಾರಿಗಳು ಅದನ್ನೇನಾದ್ರು ತೆರವುಗೊಳಿಸಿ ಆ ಹಿನ್ನೆಲೆಯಲ್ಲಿ ಏನಾದ್ರು ಆಕೆ ಆತ್ಮಹತ್ಯೆಗೆ ಮುಂದಾಗಿದ್ಲ ಅನ್ನೋಂಥದ್ದನ್ನ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿದ ನಂತರ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯ ಆಕೆ ಆತ್ಮಹತ್ಯೆಯಿಂದ ಆಕೆಯನ್ನ ಬಚಾವ್ ಮಾಡಿದ ನಂತರದಲ್ಲಿ ಅಲ್ಲಿ ಆಕೆ ಹೇಳ್ಕೊಂಡಿರುವಂತದ್ದು ಸಾಲ ಮಾಡ್ಕೊಂಡಿದ್ದೆ ಅನ್ನುವಂತ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಮುಂದಾಗಿದ್ದೆ ಅಂತೇಳಿ. ಆದ್ರೆ ಈ ತೆರವು ಕಾರ್ಯಾಚರಣೆಯಿಂದ ಆಕೆ ಆತ್ಮಹತ್ಯೆಗೆ ಮುಂದಾಗಿದ್ಲ ಅಥವಾ ವೈಯಕ್ತಿಕವಾಗಿ ಈಕೆ ಏನಾದ್ರೂ ಸಾಲವನ್ನು ಮಾಡ್ಕೊಂಡಿದ್ಲ, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಸದ್ಯ ರಾಜಾಜಿನಗರ ಪೊಲೀಸರು ಆಕೆಯನ್ನ ವಿಚಾರಣೆ ನಡೆಸ್ತಿದ್ದಾರೆ. ವಿಚಾರಣೆ ನಂತರದಲ್ಲಷ್ಟೇ ಈ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಉತ್ತರ ಸಿಗಲಿರುವಂತದ್ದು. ಮಧು ನಾಗರಾಜ್. ಓಕೆ ಕಿರಣ್ ಸೂರ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.